ನಮಸ್ತೆ. 7 ಮಿನಿಟ್ಸ್ ಕ್ಲಾಸಸ್ಗೆ ಮತ್ತೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾನು ರೌಂಡ್ ರಾಬಿನ್ ಅಲ್ಗೋರಿದಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದು ಸಲ ವಿಡಿಯೋನ ನೋಡ್ಕೊಂಡು ಕೂಡ ಬರ್ಬೋದು ನೀವು. ಓಕೆ, ನಮ್ಮ ಓನ್ ಆ್ಯಪಲ್ಲಿ 7 ಮಿನಿಟ್ಸ್ ಕ್ಲಾಸಸ್ ಆ್ಯಪಲ್ಲಿ ಆಲ್ರೆಡಿ ಕ್ರೈಸ್ಗೆ ಸಂಬಂಧಿಸಿದಂತೆ ಫುಲ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ಅವರ್ ಓನ್ ಆ್ಯಪ್ ಆ್ಯಂಡ್ ಪರ್ಚೇಸ್ ಅವರ್ ಕೋರ್ಸ್. ಓಕೆ, ನಿಮಗೆ ಅಲ್ಲಿ ಸಿ ಪ್ರೋಗ್ರಾಮ್, ಡೇಟಾ ಸ್ಟ್ರಕ್ಚರ್ ಸಿಗುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಆಲ್ರೆಡಿ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ. ಇದು ರಿಲೇಟೆಡ್ ನೋಟ್ಸು, PDF, ಟೆಸ್ಟ್ ಸೀರೀಸ್ ಎಲ್ಲ ಆ್ಯಪಲ್ಲೇ ಸಿಗುತ್ತೆ. ನೀವು ಅದನ್ನು ಬೇಕಾದರೆ ಆ್ಯಪಿಂದ ಪರ್ಚೇಸ್ ಮಾಡ್ಬೋದು. ಓಕೆ, ಕಂಪ್ಲೀಟ್ ಸಿ ಪ್ರೋಗ್ರಾಮಿಂಗ್ ವಿಡಿಯೋ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಲೈವ್ ಟೆಸ್ಟ್ಸ್, ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್ ಇನ್ ಟು ಅವರ್ ಆ್ಯಪ್ ಇಟ್ ಸೆಲ್ಫ್. ಓಕೆ, so without wasting time, I will get into how to solve this priority scheduling using preemption mode. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಕ್ವಶನ್ ಆಲ್ರೆಡಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಪ್ರಾಸೆಸ್ ಇದೆ, ಅರೈವಲ್ ಟೈಮ್, ಬರ್ಸ್ಟ್ ಟೈಮ್ ಆ್ಯಂಡ್ ಪ್ರಿಯಾರಿಟಿ ಅಂತ ತೊಗೊಂಡಿದ್ದೀನಿ. ಈ ಪ್ರಿಯಾರಿಟಿ ಶೆಡ್ಯೂಲಿಂಗಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ನಮಗೆ ಪ್ರಿಯಾರಿಟಿಯನ್ನು ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಪ್ರಿಯಾರಿಟಿ ಕೊಡಲೇಬೇಕು. ಪ್ರಿಯಾರಿಟಿ ಕೊಟ್ಟರೆ ಇದಕ್ಕೆ ಪ್ರಿಯಾರಿಟಿ ಶೆಡ್ಯೂಲಿಂಗ್ ಅಂತ ಕರಿತೀವಿ. ಶೆಡ್ಯೂಲಿಂಗ್ ಅಂದರೆ ಏನು, ಪ್ರೀಮ್ಷನ್ ಅಂದರೆ ಏನು, ನಾನ್ ಪ್ರೀಮ್ಷನ್ ಅಂದರೆ ಏನು ಅಂತ ಎಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ತುಂಬ ಸಲ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಇಲ್ಲಿ ಅದನ್ನು ಡೈರೆಕ್ಟಾಗಿ ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಒನ್ ವರ್ಡಲ್ಲಿ ಪ್ರೀಮ್ಷನ್ ಅಥವಾ ಪ್ರೀಮ್ಟಿವ್ ಅಲ್ಗೋರಿದಮ್ ಅಂದರೆ ಯಾವ ರೀತಿ ಅಂತ ಹೇಳಬೇಕು ಅಂತ ಕೇಳಿದರೆ, ರನ್ನಿಂಗಲ್ಲಿರೋ ಪ್ರಾಸೆಸನ್ನು ತೆಗೆದು ವಾಪಸ್ಸು ರೆಡಿ ಕ್ಯೂಗೆ ಕಳಿಸಿ ಮತ್ತು ಇನ್ನೊಂದು ಟೈಮಲ್ಲಿ ಅದನ್ನು ವಾಪಸ್ಸು ರನ್ನಿಂಗ್ ಕ್ಯೂಗೆ ಕೂಡ ತೊಗೊಳ್ತೀವಿ. ಆ ರೀತಿ ನಡೀತಾ ಇದ್ದರೆ ಅದಕ್ಕೆ ನಾವು ಪ್ರೀಮ್ಟಿವ್ ಟೈಪ್ ಆಫ್ ಅಲ್ಗೋರಿದಮ್ ಅಂತ ಕರಿತೀವಿ. ಇಲ್ಲಿವರೆಗೂ ಮಾಡಿರೋ ಎಲ್ಲ ಪ್ರಾಬ್ಲಮಲ್ಲೂ ಅರೈವಲ್ ಟೈಮ್ ಇರ್ತಿತ್ತು, ಬರ್ಸ್ಟ್ ಟೈಮ್ ಇರ್ತಿತ್ತು, ಪ್ರಿಯಾರಿಟಿ ಬಗ್ಗೆ ಮಾತಾಡಿರ್ತಿರ್ಲಿಲ್ಲ. ಸೊ ಪ್ರಿಯಾರಿಟಿ ಮೀನ್ಸ್ ಕೆಲವು ಸಲ ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಕೊಟ್ಟಿರ್ಬೋದು. ಓಕೆ, ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ, ಹೈಯರ್ ಆ್ಯಂಡ್ ಹೈಯರ್ ಅಂತ ಬರಿತೀನಿ ನಾನು. ಹೈಯರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ. ಕೆಲವು ಸಲ ಏನಾಗುತ್ತೆ ಲೋವರ್ ದ ನಂಬರ್ ಲೋವರ್ ದ ಪ್ರಿಯಾರಿಟಿ. ಸೊ ಹಿಂಗೆ ಕೂಡ ಕೊಟ್ಟಿರ್ಬೋದು. ಇಂಡೈರೆಕ್ಟ್ಲಿ ಎರಡು ಒಂದೇ ಅಂತ ಅರ್ಥ ಆಯ್ತು. ಈಗ ಕೆಲವು ಸಲ ಏನಿರುತ್ತೆ ಅಂದರೆ ಹೈಯರ್ ದ ನಂಬರ್ ಲೋವರ್ ದ ಪ್ರಿಯಾರಿಟಿ ಅಥವಾ ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ, ಈ ರೀತಿ ಕೊಟ್ಟಿರ್ತಾರೆ. ಈ ಕ್ವೆಶನ್ಗಳನ್ನು ನೀವು ಮೊದಲು ಕೇರ್ಫುಲ್ಲಾಗಿ ಓದಬೇಕು. ಕ್ವೆಶನ್ನ ನೀವು ರಾಂಗಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ಮುಂದೆ ನೀವು ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಕೂಡ ಆನ್ಸರು ರಾಂಗ್ ಆಗೇ ಬರುತ್ತೆ. ಓಕೆ, ಹಾಗಾಗಿ ಕ್ವಶನನ್ನು ನೀಟಾಗಿ ಓದ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಲ್ಲಿ. ಈಗ ನಾನು ತೊಗೊಂಡಿರೋ ಅಲ್ಗೋರಿದಮಲ್ಲಿ ಲೇಟೆಸ್ಟ್ ಅಸ್ಯೂಮ್ ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ, ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಅಂದ್ಕೊಳ್ಳೋಣ. ಸೊ ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಅಂದರೆ ಇಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ 2, 3, 1. ಓಕೆ, ಈ ರೀತಿ ನಂಬರ್ಸ್ ಕೊಟ್ಟಿದ್ದಾರೆ. ಈ ನಂಬರ್ಗಳಲ್ಲಿ ಯಾವ ನಂಬರು ಚಿಕ್ಕದಿದೆಯೋ ಅಥವಾ ಲೋವರ್ ಇದೆಯೋ ಆ ನಂಬರ್ದು ಪ್ರಿಯಾರಿಟಿ ಹೈ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಬಿಕಾಸ್ ನಾನು ಅಸ್ಯೂಮ್ ಮಾಡ್ತಾ ಇರೋದೇನು, ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ. ಓಕೆ, ದೆನ್ ಅರೈವಲ್ ಟೈಮ್ ಕೊಟ್ಟಿದ್ದಾರೆ, ಬರ್ಸ್ಟ್ ಟೈಮ್ ಕೊಟ್ಟಿದ್ದಾರೆ, ಓಕೆ, ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಸೊ ಯಾವ ಮೋಡ್ ಅಂತ ಕೇಳಿದರೆ ಈ ಅಲ್ಗೋರಿದಮನ್ನು ನಾನು ಪ್ರೀಮ್ಟಿವ್ ಮೋಡಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಇದೇ ಕ್ವಶನನ್ನು ನಾನ್ ಪ್ರೀಮ್ಟಿವ್ ಕೂಡ ಮಾಡ್ಬೋದು, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು ಇವಾಗ ಪ್ರೀಮ್ಟಿವ್ ಟೈಪ್ ಆಫ್ ಅಲ್ಗೋರಿದಮ್ ಅಥವಾ ಪ್ರೀಮ್ಟಿವ್ ಮೋಡ್ ಅಂತ ಕೂಡ ನಾವು ಕರಿಬೋದು. ಸೊ ತೊಗೊಂಡಿರೋ ಮೋಡ್ ಯಾವುದಿದೆ, ಪ್ರೀಮ್ಟಿವ್ ಮೋಡ್ ಇದೆ. ಓಕೆ, ದೆನ್ ಸೊ ಆ್ಯಸ್ ವಿ ಆಲ್ರೆಡಿ ನೋ, ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಸ್ಟಾರ್ಟ್ ಬೈ ಡ್ರಾಯಿಂಗ್ ಗ್ಯಾಂಟ್ ಚಾರ್ಟ್. ಸೊ ಗ್ಯಾಂಟ್ ಚಾರ್ಟ್ ಡ್ರಾ ಮಾಡಿನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಗ್ಯಾಂಟ್ ಚಾರ್ಟ್ ಇರಲಿಲ್ಲ ಅಂದರೆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯೂಶ್ವಲಿ ಮಾಡಲಿಕ್ಕೆ ಆಗೋದೇ ಇಲ್ಲ. ಕೆಲವು ಟೆಕ್ನಿಕ್ಸನ್ನು ಯೂಸ್ ಮಾಡಿ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಟ್ ತುಂಬ ಸಲ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋದ್ರಿಂದ ನಿಮಗೆ ರಾಂಗ್ ಆನ್ಸರ್ ಸಿಗುತ್ತೆ. ಸೊ ಬೆಟರ್ ಯು ಗೋ ಫಾರ್ ಗ್ಯಾಂಟ್ ಚಾರ್ಟ್. ಓಕೆ, ಬೇಕು ಅಂದರೆ ನೀವು ಒಂದು ರೆಡಿ ಕ್ಯೂವನ್ನು ಬೇಕಿದ್ರೆ ಮೇಂಟೈನ್ ಮಾಡ್ಬೋದು. ಸದ್ಯಕ್ಕೆ ನಾನು ಗ್ಯಾಂಟ್ ಚಾರ್ಟಿಂದನೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಒಂದು ಸೈಡ್ಗೆ ರೆಡಿ ಕ್ಯೂ ಕೂಡ ಮೇಂಟೈನ್ ಮಾಡ್ತೀನಿ ನಾನು. ಸೊ ಪ್ರಾಸೆಸ್ P1, P2, P3, P4, P5 ಅಂತ ಕೊಟ್ಟಿದ್ದಾರೆ. ಅರೈವಲ್ ಟೈಮ್ 0, 1, 2, 3, 4 ಅಂತ ಕೊಟ್ಟಿದ್ದಾರೆ. ಬರ್ಸ್ಟ್ ಟೈಮ್ 4, 3, 1, 5, 2 ಅಂತ ಕೊಟ್ಟಿದ್ದಾರೆ. 2, 3, 1, 3, 4 ಅಂತ ಪ್ರಿಯಾರಿಟಿ ಕೊಟ್ಟಿದ್ದಾರೆ. ಈಗ ಬೇಸಿಕಲಿ ನಾವು ಏನನ್ನ ನೋಡ್ತೀವಿ ಅಂದರೆ ಅರೈವಲ್ ಟೈಮನ್ನು ನೋಡ್ತೀವಿ. ಇನ್ ದ ಬಿಗಿನಿಂಗ್ ವಿ ಹ್ಯಾವ್ ಟು ಲುಕ್ ಇನ್ ಟು ಅರೈವಲ್ ಟೈಮ್.
ಸೊ ಅರೈವಲ್ ಟೈಮನ್ನು ನಾವು ನೋಡೋದಾದರೆ ಯಾವ ಪ್ರಾಸೆಸ್ಸು 0th ಟೈಮಲ್ಲಿ ಅರೈವ್ ಆಗಿದೆ ಅಂತ ನೋಡಬೇಕು. 0th ಟೈಮ್. ಸೊ 0th ಟೈಮಲ್ಲಿ P1 ಅರೈವ್ ಆಗಿದೆ. ಮತ್ತು ಯಾವುದಾದ್ರೂ ಅರೈವ್ ಆಗಿದೆಯಾ 0th ಟೈಮಲ್ಲಿ ಅಂತ ನೋಡಬೇಕು. ಬೇರೆ ಯಾವುದೇ ಪ್ರಾಸೆಸ್ಗಳು 0th ಟೈಮಲ್ಲಿ ಅರೈವ್ ಆಗಿಲ್ಲ. ಹಾಗಾಗಿ ಪ್ರಾಸೆಸ್ P1 ಇಂದನೇ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಮೇಲೆ ಬರಿತಾ ಇರೋದನ್ನು ನೀವು ರೆಡಿ ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಗ್ಯಾಂಟ್ ಚಾರ್ಟನ್ನು ನೀವು ಬೇಕಿದ್ರೆ ರನ್ನಿಂಗ್ ಕ್ಯೂ ಅಂತ ಕರಿಬೋದು, CPU ಅಂತಲೂ ಕೂಡ ಕರಿಬೋದು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ 0th ಟೈಮಲ್ಲಿ P1 ಅರೈವ್ ಆಗಿರೋದ್ರಿಂದ CPUಗೆ ಅಲೋಕೇಟ್ ಆಗೋದು ಕೂಡ P1. ಸೊ ಹಾಗಾಗಿ ಅಟ್ ಟೈಮ್ 0 P1 ಈಸ್ ಅಲೋಕೇಟೆಡ್ ಟು CPU. ಸೊ ಯಾವಾಗ ಪ್ರಿಮಿಟಿವ್ ಟೈಪ್ ಆಫ್ ಅಲ್ಗೋರಿದಮನ್ನು ನೀವು ಸಾಲ್ವ್ ಮಾಡಲಿಕ್ಕೆ ಹೋಗ್ತಿರೋ ಆವಾಗ ಗ್ಯಾಂಟ್ ಚಾರ್ಟಲ್ಲಿ ಒಂದೊಂದೇ ಯೂನಿಟನ್ನು ರನ್ ಮಾಡ್ತಾ ಹೋಗಬೇಕು. ಕೆಲವು ಸಲ ಡೈರೆಕ್ಟಾಗಿ ಮಾಡಲಿಕ್ಕೆ ಆಗುತ್ತೆ, ಬಟ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ ಒಂದೊಂದೇ ಯೂನಿಟನ್ನ ರನ್ ಮಾಡಿ, ತುಂಬ ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಿಮಗೆ ಈಸಿಲಿ ಮಾಡ್ಬೋದು. ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ಒಂದೊಂದೇ ಯೂನಿಟನ್ನ ರನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ. ಸೊ 0th ಟೈಮಲ್ಲಿ P1 ಅರೈವ್ ಆಗಿದೆ, ರೆಡಿ ಕ್ಯೂವಲ್ಲಿ P1 ಮಾತ್ರ ಇದೆ. ಹಾಗಾಗಿ ನಾನು P1 ಒಂದೇ ಯೂನಿಟ್ ರನ್ ಮಾಡ್ತೇನೆ. ಸೊ 0 to ಏನಾಗುತ್ತೆ 1 ಆಗುತ್ತೆ. ಓಕೆ. ಈಗ 0 to 1 ಆಯಿತು. ಹಾಗಾದರೆ ಬರ್ಸ್ಟ್ ಟೈಮಲ್ಲಿ ಒಂದು ರೆಡ್ಯೂಸ್ ಕೂಡ ಮಾಡಬೇಕಾಗತ್ತೆ. ಬರ್ಸ್ಟ್ ಟೈಮ್ 4 ಇತ್ತು, ಇವಾಗ 4 ಹೋಗಿ ಏನಾಯಿತು 3 ಆಯಿತು. ಓಕೆ. ಬಟ್ ಇವಾಗ ನಾವು ಮತ್ತೆ ನೋಡಬೇಕು 0 to 1 ಈ ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಮತ್ತೆ ಅರೈವ್ ಆಗಿದೆ ಅಂತ ನೋಡಬೇಕು. ಸೊ ಆಟ್ ಎ ಟೈಮ್ 1 P2 ಅರೈವ್ ಆಗಿದೆ. ಹಾಗಾಗಿ ರೆಡಿ ಕ್ಯೂವಲ್ಲಿ ನಾನು P2 ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ P2 ರೆಡಿ ಕ್ಯೂವಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಅದು CPUಗೆ ಹೋಗುತ್ತೆ ಅಥವಾ ಗ್ಯಾಂಟ್ ಚಾರ್ಟಲ್ಲಿ ಬರಿಬೇಕಾ ಅಂತ ನೋಡೋದಾದರೆ P2 ಮತ್ತು P1 ಈ ಎರಡರಲ್ಲೂ ಮೊದಲು ನಾವು ಪ್ರಿಯಾರಿಟಿಯನ್ನು ನೋಡಬೇಕು. ಸೊ ಈಗ ಪ್ರಿಯಾರಿಟಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ನೀವು ಕೇಳ್ಬೋದು, ಸರ್ ಇನ್ ದ ಬಿಗಿನಿಂಗ್ ನೀವು ಪ್ರಿಯಾರಿಟಿಯನ್ನು ನೋಡಲೇ ಇಲ್ವಲ್ಲ, ಬಿಗಿನಿಂಗ್ ಪ್ರಿಯಾರಿಟಿ ಯಾಕೆ ನೋಡಲಿಲ್ಲ ಅಂತ ಕೇಳಿದರೆ ಅರೈವಲ್ ಟೈಮ್ 0 ಅಲ್ಲಿ ಬೇರೆ ಯಾವುದೂ ಪ್ರಾಸೆಸ್ಗಳು ಇರಲಿಲ್ಲ, ಒಂದೇ ಪ್ರಾಸೆಸ್ ಇತ್ತು. ಹಾಗಾಗಿ ಅದರ ಪ್ರಿಯಾರಿಟಿಯನ್ನು ನಾನು ನೋಡಲಿಲ್ಲ. ಈಗ 2 ಪ್ರಾಸೆಸ್ ಇರೋದ್ರಿಂದ P1 ಮತ್ತು P2 ಆ ಎರಡರಲ್ಲೂ ಪ್ರಿಯಾರಿಟಿಯನ್ನು ನೋಡಬೇಕು. ಸೊ ಪ್ರಿಯಾರಿಟಿ ಕ್ವಶನ್ ಕೊಟ್ಟಿದ್ದೆ ನಾನು, ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ. ಈ 2 ಮತ್ತು 3ಯಲ್ಲಿ ನೋಡೋದಾದರೆ 2 ಈಸ್ ಅ ಲೋವೆಸ್ಟ್ ನಂಬರ್, ಅಂದರೆ ಪ್ರಿಯಾರಿಟಿ ಹೈಯೆಸ್ಟ್ ಅದಕ್ಕೆ ಇದೆ. ಹಾಗಾಗಿ P1 ನಾನು ಮತ್ತೆ ವಾಪಸ್ಸು ಸೆಲೆಕ್ಟ್ ಮಾಡಿಕೊಂಡು ಗ್ಯಾಂಟ್ ಚಾರ್ಟಲ್ಲಿ ಬರೀತೀನಿ. ಸೊ ಮತ್ತೆ ಒಂದು ಯೂನಿಟ್ ರನ್ ಮಾಡಿದರೆ ಇದು 2 ಆಯಿತು. ಈಗ 0 1 2 ಆಟ್ ಎ ಟೈಮ್ 2 ಈ ಗ್ಯಾಪಲ್ಲಿ ಬೇರೆ ಯಾವುದಾದ್ರೂ ಪ್ರೊಸೆಸ್ ಅರೈವ್ ಆಗಿದೆ ಅಂತ ನೋಡಬೇಕು. ಸೊ ಆಬ್ವಿಯಸ್ಲಿ P3 ಈಸ್ ಆಲ್ಸೋ ಅರೈವ್ಡ್. ಐ ವಿಲ್ ರೈಟ್ ಇನ್ ಟು ರೆಡಿ ಕ್ಯೂ. ಓಕೆ. ನೆಕ್ಸ್ಟು P1 P2 P3 ಈ ಮೂರಲ್ಲೂ ಯಾವುದು ಹೈಯೆಸ್ಟ್ ಪ್ರಿಯಾರಿಟಿ ಇದೆ ಅಂತ ನೋಡಬೇಕು. ಹೈಯೆಸ್ಟ್ ಪ್ರಿಯಾರಿಟಿ ಅಂತ ಹೇಳಿದರೆ ಲೋವೆಸ್ಟ್ ನಂಬರ್. ಓಕೆ. ಹಾಗಾಗಿ P1 P2 P3ಯಲ್ಲಿ ಲೋವೆಸ್ಟ್ ನಂಬರ್ ಇರೋದು ಯಾವುದು ಇಲ್ಲಿ 1 ಅಂದರೆ P3. ಸೊ ಹೈಯೆಸ್ಟ್ ಪ್ರಿಯಾರಿಟಿ ಇಸ್ ಆಲ್ಸೋ ಫಾರ್ P3. ಹಾಗಾಗಿ ಸೆಲೆಕ್ಟ್ ಮಾಡ್ತಿರೋ ಪ್ರಾಸೆಸ್ ಯಾವುದಿದೆ ಅಂತ ಕೇಳಿದರೆ P3 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. P3ನ ಸೆಲೆಕ್ಟ್ ಮಾಡಿ ಇಲ್ಲಿ ಎಷ್ಟು ಯೂನಿಟ್ ರನ್ ಮಾಡಬೇಕು ಅಂತ ಕೇಳಿದರೆ 1 ಯೂನಿಟ್ ರನ್ ಮಾಡ್ತೀನಿ. 0 1 2 ಆಲ್ರೆಡಿ ಇದೆ, ಇಲ್ಲಿ 3. ಸೊ ಹಾಗಾಗಿ ಈ ಬರ್ಸ್ಟ್ ಟೈಮ್ 1ರಲ್ಲಿ ರೆಡ್ಯೂಸ್ ಮಾಡಿದರೆ ಇದೇನಾಗುತ್ತೆ 0 ಆಗುತ್ತೆ. ಸೊ ಒಂದು ವಿಷಯ ಬರೆಯೋದು ಮರ್ತಿದ್ದೆ ನಾನು, P1 ಅಬ್ಸರ್ವ್ ಮಾಡಿ. P1 2 ಯೂನಿಟ್ ಆಲ್ರೆಡಿ ರನ್ ಆಗಿದೆ. 0 to 1 ರನ್ ಆಗಿದೆ, 1 to 2 ಕೂಡ ರನ್ ಆಗಿದೆ. 0 to 1 ಆ್ಯಂಡ್ 1 to 2. ಹಾಗಾಗಿ 3 ಇರೋದು ಈಗ ಏನು ಆಗಿರಬೇಕಾಗಿತ್ತು, ಇದು 2 ಆಗಿರಬೇಕಾಗಿತ್ತು. ಅದನ್ನು ಬರೆಯೋದನ್ನು ಮರ್ತಿದ್ದೆ. ಒಂದು ಸಲ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ. ಕಮ್ ಬ್ಯಾಕ್ ಟು ದಿಸ್. ಸೊ 0 1 2 3ಯಲ್ಲಿ ಯಾವೆಲ್ಲ ಪ್ರಾಸೆಸ್ ಅರೈವ್ ಆಗಿದೆ ಅಂತ ಈಗ ಮತ್ತೆ ನೋಡಬೇಕು. P3 ಆಲ್ರೆಡಿ ಒಂದು ಯೂನಿಟ್ ರನ್ ಆಗಿದೆ, 2 to 3 ಬಂದಿದೆ. ಸೊ 3 ಟೈಮಲ್ಲಿ ಯಾವುದಾದ್ರೂ ಅರೈವ್ ಆಗಿದೆ ಅಂತ ನೋಡಬೇಕು. P4 ಈಸ್ ಅರೈವ್ಡ್ ಆಟ್ ಎ ಟೈಮ್ 3. ಹಾಗಾಗಿ ರೆಡಿ ಕ್ಯೂಗೆ P4 ಕೂಡ ಬಂದಿದೆ. ಈಗ ಗ್ಯಾಂಟ್ ಚಾರ್ಟಲ್ಲಿ ಬರೀಲಿಕ್ಕೆ ಯಾವ ಪ್ರಾಸೆಸನ್ನು ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದರೆ P1 P2 P3 P4 ನಾಲ್ಕದರಲ್ಲೂ ಯಾವ ಪ್ರಾಸೆಸ್ದು ಪ್ರಿಯಾರಿಟಿ ಹೈಯೆಸ್ಟ್ ಇದೆ ಅಂತ ನೋಡಬೇಕು. ಸೊ P1 ಪ್ರಾಸೆಸ್ದು ಪ್ರಿಯಾರಿಟಿ ಏನಿದೆ 2 ಇದೆ. P2 ಏನಿದೆ ಅಂತ ಕೇಳಿದರೆ 3 ಇದೆ. P3 ನೀವು ನೋಡೋದಾದರೆ P3 ಏನಾಗಿದೆ ಅಂದರೆ ರೆಡಿ ಕ್ಯೂವಿಂದ ಮತ್ತು CPU ಇದು ಹೊರಗಡೆನೇ ಹೋಗಿದೆ. ಯಾಕೆ ಅಂತ ಕೇಳಿದರೆ ಇದರ ಟೈಮ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇದು ಬರ್ಸ್ಟ್ ಟೈಮ್ 0 ಆಗಿದೆ. ಹಾಗಾಗಿ ಇದು ಟರ್ಮಿನೇಟ್ ಆಗಿದೆ. ದೆನ್ ನೋಡಬೇಕಾಗಿರೋದು ಯಾವುದು ಅಂತ ಕೇಳಿದರೆ P1 P2 P4. P1 ಏನಿದೆ 2, P2 3, P4 3.
ಇಲ್ಲಿ ನೀವು ಆಬ್ಸರ್ವ್ ಮಾಡ್ಬೋದು P2 ಮತ್ತು P4 ಈ ಎರಡರದ್ದು ಪ್ರಿಯಾರಿಟಿ 3 ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಲೋವರ್ ದ ನಂಬರ್ ಹೈಯರ್ ದ ಪ್ರಿಯಾರಿಟಿ ಅಂತ ಹೇಳಿದ್ದೆ. ಸೊ ಎರಡೂ ನಂಬರ್ 3 ಇರೋದ್ರಿಂದ ಹೈಯೆಸ್ಟ್ ಯಾವುದು ಲೋಯೆಸ್ಟ್ ಯಾವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನಾವು ಮತ್ತೆ ಅರೈವಲ್ ಟೈಮನ್ನು ನೋಡಬೇಕು. ಬಟ್ ಇಲ್ಲಿ ಅರೈವಲ್ ಟೈಮನ್ನು ನೋಡೋಕ್ಕಿಂತ ಮೊದಲು P1 ಕೂಡ ರೆಡಿ ಕ್ಯೂವಲ್ಲೇ ಇರೋದ್ರಿಂದ ಅದರ ಪ್ರಿಯಾರಿಟಿ ನೀವು ನೋಡೋದಾದರೆ ಅದು 2 ಇದೆ. ಸೊ ಇವನ್ ದೋ P2 ಆ್ಯಂಡ್ P4 ಆರ್ ಹ್ಯಾವಿಂಗ್ ಸೇಮ್ ಪ್ರಿಯಾರಿಟಿ, ಬಟ್ P2 ಈಸ್ ಹ್ಯಾವಿಂಗ್ ಹೈಯರ್ ಪ್ರಿಯಾರಿಟಿ ದೆನ್ ದೀಸ್ ಟು. ಹಾಗಾಗಿ ನಾನು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಕೇಳಿದರೆ P1 ಅನ್ನೇ ಸೆಲೆಕ್ಟ್ ಮಾಡಬೇಕಾಗತ್ತೆ. P1 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ 1 ಯೂನಿಟ್ ರನ್ ಮಾಡಬೇಕಾಗತ್ತೆ. 3 ಟು ಏನಾಗುತ್ತೆ 4 ಆಗುತ್ತೆ. ಸೊ 2 ಇರೋದು ಏನಾಗುತ್ತೆ ಇವಾಗ 1 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ ರೆಡಿ ಕ್ಯೂವಲ್ಲಿ ಯಾವೆಲ್ಲ ಪ್ರಾಸೆಸ್ಗಳಿದೆ ಅಂತ ನೋಡಬೇಕು. 0 1 2 3 4 ಈ ಗ್ಯಾಪಲ್ಲಿ ಮತ್ತೆ ಯಾವುದಾದ್ರೂ ಹೊಸ ಪ್ರಾಸೆಸ್ ಬಂದಿದೆಯಾ ಅಂತ ನೋಡಬೇಕು. P5 ಬಂದಿದೆ, ಹಾಗಾಗಿ ರೆಡಿ ಕ್ಯೂವಲ್ಲಿ P5 ಅನ್ನು ಬರಿತೀನಿ. ಈಗ ಮತ್ತೆ ಈ ಎಲ್ಲ ಪ್ರಾಸೆಸ್ಗಳು ರೆಡಿ ಕ್ಯೂವಲ್ಲಿರೋ ಎಲ್ಲ ಪ್ರಾಸೆಸ್ಗಳಲ್ಲಿ ಯಾವ ಪ್ರಾಸೆಸ್ದು ಪ್ರಿಯಾರಿಟಿ ಹೈಯೆಸ್ಟ್ ಇದೆ ಅಂತ ನೋಡಬೇಕು. P1 P2 P4 P5. P1 ಏನಿದೆ 2 ಇದೆ, P2 3 ಇದೆ, P3 ಟರ್ಮಿನೇಟ್ ಆಗಿದೆ, P4 3 ಇದೆ, P5 4 ಇದೆ. ಅಗೇನ್ P1 is the highest priority because it is having 2. Then I will use P1 itself. P1 means I will get here 5 and this 1 becomes 0. 1 becomes 0 in the sense P1 is terminated. ಸೊ ಹಾಗಾಗಿ ಈ P1 ಅನ್ನು ರೆಡಿ ಕ್ಯೂವಿಂದ ತೆಗಿತೀನಿ. ಈಗ 0 to 5 ಗ್ಯಾಪಲ್ಲಿ ಯಾವೆಲ್ಲ ಪ್ರಾಸೆಸ್ಗಳು ಅರೈವ್ ಆಗಿದೆ ಅಂತ ನೋಡಬೇಕು. ಸೊ 5ಅಲ್ಲಿ ಮತ್ತೆ ಯಾವ ಪ್ರಾಸೆಸ್ಗಳು ಇಲ್ಲ. ಇನ್ನು ಉಳ್ಕೊಂಡಿರೋದು ರೆಡಿ ಕ್ಯೂವಲ್ಲಿ ಯಾವ ಪ್ರಾಸೆಸ್ಗಳು ಇದೆಯೋ ಅವುಗಳನ್ನೇ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. P2 P4 P5 ನೋಡೋದಾದರೆ P2 3 ಇದೆ, P4 3 ಇದೆ, P5 4 ಇದೆ. ಸೊ ಹಾಗಾಗಿ P2 ಮತ್ತು P4 ಎರಡೂ ಸೇಮ್ ಪ್ರಿಯಾರಿಟಿ ಇರೋದ್ರಿಂದ ಅರೈವಲ್ ಟೈಮ್ ನೋಡಬೇಕು. P2 ಬೇಗ ಬಂದಿದೆ, ಸೊ ದ್ಯಾಟ್ ಐ ಹ್ಯಾವ್ ಟು ಸೆಲೆಕ್ಟ್ P2. ಸೊ ನಾನೀಗ P2 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, P2 ಅನ್ನು ಸೆಲೆಕ್ಟ್ ಮಾಡಿದರೆ 1 ಯೂನಿಟ್ ರನ್ ಮಾಡಿದ್ವಿ ಅಂತ ಹೇಳಿದರೆ 5 ಇರೋದಿಲ್ಲ ಏನಾಗುತ್ತೆ 6 ಆಗುತ್ತೆ. ಸೊ P2 ಅಲ್ಲಿ ಒಂದು ಲೆಸ್ ಆಗಿ 2 ಆಗುತ್ತೆ. ಸೊ ಮತ್ತೆ ನೀವು ಕಂಪೇರ್ ಮಾಡಿದ್ರಿ ಅಂತ ಕೇಳಿದರೆ P2 P4 P5 ಸೇಮ್ ಆನ್ಸರ್ ಬರುತ್ತೆ, ದಟ್ ಈಸ್ P2. ಅಗೇನ್ ಐ ವಿಲ್ ಸೆಲೆಕ್ಟ್ P2. ದೆನ್ ಇದು 6 ಇರೋದೇನಾಗುತ್ತೆ 7 ಆಗುತ್ತೆ, ಇದು 2 ಇರೋದೇನಾಗುತ್ತೆ 1 ಆಗುತ್ತೆ. ಮತ್ತೆ ನೀವು ಸೇಮ್ ಕಂಪ್ಯಾರಿಸನ್ P2 P4 P5 ನೋಡಿದ್ರಿ ಅಂತ ಕೇಳಿದರೆ P2ನೇ ಬರುತ್ತೆ, ಯಾಕಂದರೆ P2 ಮತ್ತು P4 ಸೇಮ್ ಪ್ರಿಯಾರಿಟಿ. ಅರೈವಲ್ ಟೈಮ್ ಬೇಗ ಇರೋದು ಯಾವುದು ಅಂತ ಕೇಳಿದರೆ P2, ಹಾಗಾಗಿ P2ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. P2. ಸೊ ದಿಸ್ ಒನ್ ವಿಲ್ ಬಿ 8 ಆ್ಯಂಡ್ ದಿಸ್ ವಿಲ್ ಬಿಕಮ್ 0. ಈಗ P2 ಏನಾಯಿತು ಅಂತ ಕೇಳಿದರೆ ಟರ್ಮಿನೇಟ್ ಆಗಿ ಹೊರಗಡೆ ಹೋಯಿತು. ಓಕೆ, ದೆನ್ ಇನ್ನು ಉಳ್ಕೊಂಡಿರೋದು P4 ಮತ್ತು P5. P4 ಅರೈವಲ್ ಟೈಮ್ P4 ಪ್ರಿಯಾರಿಟಿ ಏನಂತ ಕೇಳಿದರೆ 3 ಇದೆ, P5 ಪ್ರಿಯಾರಿಟಿ ಏನಂತ ಕೇಳಿದರೆ 4 ಇದೆ. ಆಬ್ವಿಯಸ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ P4 ಅನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮಗೀಗ ಅನ್ನಿಸ್ಬೋದು ಇನ್ನು ಒಂದೊಂದೇ ಯೂನಿಟ್ ರನ್ ಮಾಡ್ತಾ ಹೋದರೆ ಯಾವಾಗಲೂ P4 ಹೈಯೆಸ್ಟ್ ಪ್ರಿಯಾರಿಟಿ ಬರುತ್ತೆ. ನೋಡಿ 8 to 9 ಮಾಡಿ ಮತ್ತೆ ಪ್ರಿಯಾರಿಟಿ ಚೆಕ್ ಮಾಡಿ P4 ಬರುತ್ತೆ. 9 to 10 ಮಾಡಿ ಮತ್ತೆ ಪ್ರಿಯಾರಿಟಿ ಚೆಕ್ ಮಾಡಿ P4 ಬರುತ್ತೆ. ಸೊ ಹಾಗಾಗಿ ಡೈರೆಕ್ಟ್ಲಿ ಕೂಡ ನೀವು ಬರಿಬೋದು ಇಲ್ಲಿ 3 ಹೈಯೆಸ್ಟ್ ಪ್ರಿಯಾರಿಟಿ 4 ಲೋಯೆಸ್ಟ್ ಪ್ರಿಯಾರಿಟಿ. ಈಗ P4 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದರ ಬರ್ಸ್ ಟೈಮ್ ನೋಡ್ಬೋದು 5 ಅಂತ ಇದೆ. ಇಲ್ಲಿ ಡೈರೆಕ್ಟಾಗಿ 5 ಅನ್ನು ನೀವು ಆ್ಯಡ್ ಮಾಡ್ಬೋದು. ಓಕೆ, ದಟ್ ಈಸ್ 8 ಈಸ್ ಆಲ್ರೆಡಿ ಪ್ರೆಸೆಂಟ್, 8 + 5. ಓಕೆ, ದಟ್ ವಿಲ್ ಬಿಕಮ್ 13. ಇವಾಗ 13 ಆಗುತ್ತೆ. ಸೊ P4 ಕೂಡ ಟರ್ಮಿನೇಟ್ ಆಯಿತು, ಉಳ್ಕೊಂಡಿರೋದು P5 ಮಾತ್ರ. ಹಾಗಾಗಿ ಬರ್ಸ್ ಟೈಮ್ ನೋಡಬೇಕು, ಇದು 0 ಆಯಿತು. ಓಕೆ, P5 ಏನಾಗುತ್ತೆ 2, ಇದು 15 ಆಗುತ್ತೆ. ಇಲ್ಲಿ ಏನು ಬರುತ್ತೆ ಅಂತ ಕೇಳಿದರೆ ಇದು P5 ಬರುತ್ತೆ. P5 ಈಸ್ ಆಲ್ಸೋ ಟರ್ಮಿನೇಟೆಡ್. ಓಕೆ, ಸೊ ಈ ಎಲ್ಲ ಪ್ರಾಸೆಸ್ಗಳು ಕೆಲಸವನ್ನು ಕಂಪ್ಲೀಟ್ ಮಾಡ್ತು. ಸೊ ನಿಮಗೆ ಒಂದು ಸಲ ಗ್ಯಾಂಟ್ ಚಾರ್ಟ್ ರೆಡಿ ಆದರೆ ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ರಿಮೈನಿಂಗ್ ಕ್ಯಾಲ್ಕುಲೇಷನ್, ಬಿಕಾಸ್ ಯು ಆಲ್ರೆಡಿ ನೋ ಹೌ ಟು ಕ್ಯಾಲ್ಕುಲೇಟ್ ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ. ಪ್ರೀವಿಯಸ್ಸಲ್ಲಿ ತುಂಬ ಎಕ್ಸಾಂಪಲ್ಸಲ್ಲಿ ನಾನು ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಡೈರೆಕ್ಟಾಗಿ ಬರೆದು ಬಿಡ್ತೇನೆ ನಾನು. ಬೇಕು ಅಂದರೆ ಒಂದು ಸಲ ಬರೀತೀನಿ ನೋಡಿ. ಮೊದಲು ಕಂಪ್ಲೀಷನ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಗ್ಯಾಂಟ್ ಚಾರ್ಟಲ್ಲಿ ಸಿಗುತ್ತೆ. ಆಮೇಲೆ ಟರ್ನ್ ಅರೌಂಡ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಆಮೇಲೆ ವೇಟಿಂಗ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸಿಂಪಲ್ ಇದೆ. ಸೊ ಕಂಪ್ಲೀಷನ್ ಟೈಮ್ ಸಿಗುತ್ತೆ. ಟರ್ನ್ ಅರೌಂಡ್ ಟೈಮ್ ಫಾರ್ಮುಲಾ ಅಂತ ನೀವು ಕೇಳಿದರೆ ಟರ್ನ್ ಅರೌಂಡ್ ಟೈಮ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಆಸ್ ಸಿಂಪಲ್ ಆಸ್ ದಟ್.
ಓಕೆ, ಇನ್ನು ಉಳ್ಕೊಳ್ತು ಯಾವುದು ಅಂತ ಕೇಳಿದರೆ ವೇಟಿಂಗ್ ಟೈಮ್ ಉಳ್ಕೊಳ್ತು. ವೇಟಿಂಗ್ ಟೈಮ್ ಈಕ್ವಲ್ ಟು ಇಟ್ ಈಸ್ ಆಲ್ಸೋ ಸಿಂಪಲ್, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಮುಗೀತು. ಸೊ ಪ್ರಾಬ್ಲಮ್ ಈಸ್ ಆಲ್ಮೋಸ್ಟ್ ಸಾಲ್ವ್ಡ್. ದೆನ್ ಓನ್ಲಿ ಪೆಂಡಿಂಗ್ ಈಸ್ ಕ್ಯಾಲ್ಕುಲೇಷನ್. ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಈ ಪ್ರಾಬ್ಲಮ್ ಪೂರ್ತಿ ಸಾಲ್ವ್ ಆಗುತ್ತೆ. ಸೊ ಕಂಪ್ಲೀಷನ್ ಟೈಮ್ ನೋಡಬೇಕು. ಲಾಸ್ಟ್ ರೈಟ್ ಪಾರ್ಟ್ನ ರೈಟ್ ಸೈಡ್ ವ್ಯಾಲ್ಯೂವನ್ನು ನೋಡಬೇಕು. P1 ಕಂಪ್ಲೀಟ್ ಆಗಿರೋದು ಯಾವಾಗ ಅಂತ ಕೇಳಿದರೆ 5. ಲೆಟ್ ಮಿ ರೈಟ್ ಇಟ್ ಆಸ್ ಅ 5. P2 ಕಂಪ್ಲೀಟ್ ಆಗಿರೋದು ಎಲ್ಲಿದೆ ಅಂತ ಕೇಳಿದರೆ ಇಲ್ಲಿ 8. ಸೊ ಇಟ್ ಈಸ್ 8. P3 ಯಾವಾಗ ಕಂಪ್ಲೀಟ್ ಆಗಿದೆ 3. ಲೆಟ್ ಅಸ್ ರೈಟ್ ಇಟ್ ಈಸ್ 3. P4 ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ಕೇಳಿದರೆ 13. ಲೆಟ್ ಮಿ ರೈಟ್ 13. P5 ಯಾವಾಗ ಕಂಪ್ಲೀಟ್ ಆಗಿದೆ ಅಂತ ಕೇಳಿದರೆ 15. ಅಟ್ ದ ಎಂಡ್ ಇಟ್ ಈಸ್, ಸೊ ಲೆಟ್ ಅಸ್ ರೈಟ್ 15. ಓಕೆ, ಸೊ ಇಲ್ಲಿಗೆ ನಿಮ್ಮದು ಕಂಪ್ಲೀಷನ್ ಟೈಮು ಕ್ಯಾಲ್ಕುಲೇಷನ್ನು ಮುಗೀತು. ಓಕೆ, ದೆನ್ ಟರ್ನ್ ಅರೌಂಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆಲ್ರೆಡಿ ಫಾರ್ಮುಲಾ ಇದೆ. ದಟ್ ಈಸ್ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ 5 ಮೈನಸ್ ಅರೈವಲ್ ಟೈಮ್. 5 minus 0 it is, sorry, not 0, it is 5. 8 minus 1 it is 7. Okay, 3 minus 2 it is 1. 13 minus 3 it is 10. 15 minus 4 it is 11. So mugda hoyto. So you have solved 99% of the problem. Just it is time to calculate averages. Okay, and the last one is waiting time, turnaround time minus burst time. Turnaround time 5 ಇದೆ, burst time previous burst time ನೋಡಬೇಕು. ಇಲ್ಲಿ ಏನಿತ್ತು 4 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ 1 ಇತ್ತು, ಇಲ್ಲಿ 5 ಇತ್ತು, ಈ ಕಡೆ 2 ಇತ್ತು. ಹಾಗಾಗಿ 5 minus 4 you will get 1. 7 minus 3 you will get 4. 1 minus 1 you will get 0. 10 minus 5 you will get 5. 11 minus 2 you will get 9. So this is the values. These are the values so that you can calculate the average turnaround time, average waiting time. ಸೊ ನೀವು ಇದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂತ ಹೇಳಿದರೆ 10 plus 11 21, 22, 29, 34. You will get 34. So here you will get 34. This is 9 plus 1 10, 15 and plus 4 19. 34 divided by number of processes 5. 19 divided by 5. 5 ones are 5 6s are 4 ಉಳಿತು, ಕಡೆ 0. 5 6.8. 5 8s are 40. Yes, 5 1s are, okay, 5 4s are, sorry, 5 3s are, so 8 only, 3.8. So turnaround time would be, average turnaround time will be 6.8. average turnaround time would be 6.8. average waiting time is 3.8. ಸೊ ರೆಸ್ಪಾನ್ಸ್ ಟೈಮ್ ಆಲ್ರೆಡಿ ತುಂಬ ಎಕ್ಸಾಂಪಲ್ಸ್ ಇಲ್ಲಿ ಮಾಡಿದ್ದೀನಿ. ನೀವು ಬೇಕು ಅಂತ ಕೇಳಿದರೆ ರೆಸ್ಪಾನ್ಸ್ ಟೈಮನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ದಟ್ ಈಸ್ ಫಸ್ಟ್ ಟೈಮ್ ಸಿ ಪಿ ಅಲೋಕೇಟ್ ಆಗಿರೋದು ಮೈನಸ್ ಅರೈವಲ್ ಟೈಮ್. ಯು ವಿಲ್ ಗೆಟ್ ಎವರೇಜ್ ರೆಸ್ಪಾನ್ಸ್ ಟೈಮ್, ಎವರೇಜ್ ವೇಟಿಂಗ್ ಟೈಮ್, ಎವರೇಜ್ ಟರ್ನ್ ಅರೌಂಡ್ ಟೈಮ್. ಹೋಪ್ ದಿಸ್ ಈಸ್ ಕ್ಲಿಯರ್ ಟು ಯು ಹೌ ಟು ಸಾಲ್ವ್ ಅ ಪ್ರಾಬ್ಲಮ್ ಯೂಸಿಂಗ್ ಪ್ರಿಯಾರಿಟಿ ಶೆಡ್ಯೂಲಿಂಗ್ ವಿತ್ ಪ್ರೀಮಿಷನ್ ಮೋಡ್. ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಎಕ್ಸಾಂಪಲ್ ಆಲ್ರೆಡಿ ಬರೆದು ಇಟ್ಕೊಂಡಿದ್ದೆ ನಾನು ಇಲ್ಲಿ ನೋಟಲ್ಲಿ, ನೀವು ಸಾಲ್ವ್ ಮಾಡಲಿ ಅಂತ. ನೀವು ಬೇಕಿದ್ರೆ ಅದನ್ನು ಸಾಲ್ವ್ ಮಾಡಿ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ವ್ಯಾಲ್ಯೂಸ್ ಐ ವಿಲ್ ರೈಟ್ ಫಾರ್ ಯು. ಇಟ್ ಈಸ್ ಸಿಂಪಲ್, ನಾಟ್ ಕಾಂಪ್ಲೆಕ್ಸ್. ಇದನ್ನು ಕಾಂಪ್ಲೆಕ್ಸ್ ಪ್ರಾಬ್ಲಮನ್ನು ಕೊಡ್ತಾ ಇಲ್ಲ ನಾನು, ಸಿಂಪಲಾಗಿ ಕೊಡ್ತಾ ಇದ್ದೀನಿ. ಸೊ ಪ್ರಾಸೆಸಸ್ ಯಾವ್ಯಾವ ಕೊಟ್ಟಿದ್ದೀನಿ ನಿಮಗೆ ಅಂತ ಕೇಳಿದರೆ P1, P2, P3, P4, ಓಕೆ, ಆ್ಯಂಡ್ P5. ಪ್ರಿಯಾರಿಟಿ ಶೆಡ್ಯೂಲಿಂಗ್ ಮಾಡಬೇಕು ವಿತ್ ಪ್ರೀಮಿಷನ್ ಮೋಡ್. ಅರೈವಲ್ ಟೈಮ್ ಕೊಡ್ತೀನಿ ನೋಡಿ, ಅರೈವಲ್ ಟೈಮ್ ನೀವು ಬರ್ಕೊಳ್ಳಿ 0 1 2 3 4. 0 1 2 3 4. ಇಲ್ಲಿ ಸೊಲ್ಯೂಷನ್ಸ್ ಇಲ್ಲ, ಪ್ರಾಬ್ಲಮ್ ಮಾತ್ರ ಬರೆದಿಟ್ಕೊಂಡಿದ್ದೀನಿ ಅಷ್ಟೇ. ಬರ್ಸ್ಟ್ ಟೈಮ್ ಏನು ಇಟ್ಕೊಂಡಿದ್ದೀನಿ ಅಂತ ಕೇಳಿದ್ರೆ 4 3 5 5 2 and 2. ದಿಸ್ ಇಸ್ ಅರೈವಲ್ ಟೈಮ್, ದಿಸ್ ಇಸ್ ಬರ್ಸ್ಟ್ ಟೈಮ್. ಪ್ರಿಯಾರಿಟಿ ಕೂಡ ಕೊಡಬೇಕಾಗುತ್ತೆ. ಸೊ ಪ್ರಿಯಾರಿಟಿ ವುಡ್ ಬಿ ಪ್ರಿಯಾರಿಟಿ ದಟ್ ಈಸ್ 3 4 1 3 2 ತೊಗೊಂಡಿದ್ದೀನಿ. 3 4 1 3 2. ಓಕೆ, ಸೊ ಇದಕ್ಕೆ ನೀವು ಪ್ರಿಯಾರಿಟಿ ಶೆಡ್ಯೂಲಿಂಗ್ ವಿತ್ ಪ್ರೀಮಿಷನನ್ನು ಅಪ್ಲೈ ಮಾಡಿ ಸರಿಯಾದ ಆನ್ಸರನ್ನು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.